ಇನ್ನು ಮನೆ ಕೆಲಸ ಮಾಡುವ ಮಹಿಳೆಯ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದೆ. ಮನೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರುವಂತಹ ಮಹಿಳೆಯ ಬಿಪಿಎಲ್ ಕಾರ್ಡ್ ಅನ್ನು ಕೂಡ ರದ್ದು ಮಾಡಲಾಗಿದೆ. ಸ್ವಂತ ಮನೆ ಇಲ್ಲ, ಕಾರ್ ಇಲ್ಲ, ಆದ್ರೂ ಕೂಡ ಬಿಪಿಎಲ್ ಕಾರ್ಡ್ ರದ್ದು. ಇದ್ರ ಬಗ್ಗೆ ಶೋಭಾ ಅವರು ಮಾತಾಡ್ತಾ ಕಣ್ಣೀರನ್ನ ಹಾಕಿದ್ದಾರೆ. ಹೀಗೆ ಮಾಡಿದ್ರೆ ಹೇಗೆ ಅಂತ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನ ನಿವಾಸಿ ಶೋಭಾ ಕಾರ್ಡ್ ರದ್ದಾಗಿದೆ ಎಂದು ಅಕ್ಕಿಯನ್ನು ಕೊಡ್ತಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಜಿಎಸ್ಟಿ ಹಾಗೂ ಐಟಿ ಇದ್ದಂತಹ ಕಾರ್ಡ್ಗಳನ್ನ ಈಗಾಗಲೇ ಬಿಪಿಎಲ್ ಕಾರ್ಡ್ಗಳಲ್ಲಿ ರದ್ದನ್ನ ಮಾಡಲಾಗ್ತಾ ಇದೆ. ಆದ್ರೆ ಈಗ ಜಿಎಸ್ಟಿ ಇಲ್ಲದೆ ಇದ್ರೂ ಕೂಡ ಕೆಲವೊಬ್ಬರ ಫಲಾನುಭವಿಗಳ ಕಾರ್ಡ್ಗಳು ರದ್ದಾಗ್ತಾ ಇದೆ. ಸೊ ಇದಕ್ಕೆ ಗೊತ್ತಾಗಿದ್ದಂತೆ ಮಾತನಾಡಲಿಕ್ಕೆ ಫಲಾನುಭವಿಗಳು ಕೂಡ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ದು ಕಾರ್ಡ್ ಕೂಡ ರದ್ದಾಗಿದೆ. ಸೊ ನೀವು ಐಟಿ ಮತ್ತೆ ಜಿಎಸ್ಟಿ ಅಂತ ಕಟ್ತಾ ಇದ್ದೀರಾ ಅಥವಾ ಹೇಗೆ? ಏನಿಲ್ಲ, ಏನು ಕಟ್ತಾ ಇಲ್ಲ. ನಾವು ನಮ್ಮ ಮನೆಯವ್ರು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋದು, ಹಂಗಾಗಿ ನಮಗೆಲ್ಲಿ ಆ ಥರ ಇದು ಏನು ಕಟ್ಟ ಅಂಥದ್ದು ಏನಿದಿಲ್ಲ. ಆದ್ರೂ ಕಾರ್ಡ್ ಈ ಥರ ಕ್ಯಾನ್ಸಲ್ ಮಾಡಿದ್ದಾರೆ. ಏನಕ್ಕೆ ಅಂತ ಕೇಳಿದ್ಕೆ ಈ ಥರ ಐಟಿ ಪ್ರೇಯರ್ ನೀವು ಇದಾಗಿ ಲಿಸ್ಟಲ್ಲಿದ್ದೀರಾ, ಕೊಡಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಮೇಡಮ್, ನಮಗೆ ಇದಾಗಿ ಇನ್ಫಾರ್ಮ್ ಮಾಡಿದ್ರು. ಡಿಪೋದ್ರ ಹೋದಾಗ್ಲೇ ನಮಗೆ ಗೊತ್ತಾಗಿದೆ. ಈಗ ಐಟಿ ಇದಾದ್ಮೇಲೆ ಫುಡ್ ಡಿಪಾರ್ಟ್ಮೆಂಟ್ಗೆ ಏನಾದ್ರು ಹೋಗಿದ್ರಾ? ನಮ್ದು ಐಟಿನೂ ಕಟ್ತಾ ಇಲ್ಲ, ಏನು ಇಲ್ಲ, ಮತ್ತೆ ಯಾಕೆ ಇದನ್ನ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರು ಅಂತ ಕೇಳಿದ್ರ ಅಥವಾ ಹೇಗೆ? ಹೌದು ಮೇಡಮ್, ಹೋಗಿ ಕೇಳಿದ್ವಿ. ಕಂದಾಯ ಭವನಕ್ಕೆ ಹೋಗಿದ್ವಿ. ಅವ್ರು ಕೇಳಿದ್ಕೆ ಈ ಥರ ಐಟಿ ಪ್ರೇಯರ್ ಅಂತ ನಿಮ್ಗೆ ತೋರಿಸ್ತಾ ಇದೆ, ವೆರಿಫಿಕೇಷನ್ಗೆ ಬರ್ತಾರೆ ಮನೆ ಹತ್ರ. ವೆರಿಫಿಕೇಷನ್ಗೆ ಬಂದಾಗ ನಮಗೆ ನೀವು ಹೇಳಿ ಈ ಥರ ನಮಗೇನು ಐ ಟಿದು ಏನೋ ಪ್ರೇಯರ್ ನಮ್ಗೆ ಏನೂ ಕಟ್ತಾ ಇಲ್ಲ ಅಂತ ನೀವು ಹೇಳಿ. ಆಮೇಲೆ ನಮಗೆ ನೀವೇನು ಅವ್ರು ಹೇಳ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಬಗ್ಗೆ ನಮಗಿನ್ನೇನು ಇನ್ಫಾರ್ಮೇಷನ್ ಬಂದಿಲ್ಲ ಗೌರ್ಮೆಂಟ್ ಕಡೆಯಿಂದ. ಅದು ವೆರಿಫಿಕೇಷನ್ ಬಂದಾಗ ನೀವು ಹೇಳಿ ಈ ಥರ ಅಂತ ಹೇಳಿದ್ರು ಮೇಡಮ್. ಬಿಪಿಎಲ್ ಕಾರ್ಡಿಂದ ಎಪಿಎಲ್ ಕಾರ್ಡಿಗೆ ಏನೋ ಕನ್ವರ್ಟ್ ಮಾಡಿದ್ರೆ ಅಥವಾ ಸಂಪೂರ್ಣವಾಗಿ ಕ್ಯಾನ್ಸಲೇ ಮಾಡಿಬಿಟ್ಟಿದ್ದಾರೆ? ಕಾರ್ಡ್ಗೆ ಕನ್ವರ್ಟ್ ಆಗೈತೆ ಅಂತ ಅವ್ರು ಹೇಳಿದ್ರು. ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದೆ ಈ ಥರ ಹಿಂಗಾಗಿದೆ ಅಂತ. ಸರಿ ಅಂದ್ಬಿಟ್ಟು ವೆರಿಫಿಕೇಷನ್ಗೆ ಬರ್ತೀವಿ ಹೋಗಿ ಅಂತ ಅಂದ್ರಲ್ಲ, ನಾವು ಬಂದ್ವಿ. ಯಾರು ಬಂದು ವಿಚಾರಿಸಿಲ್ಲ ಇದುವರೆಗೂ. ಎಷ್ಟು ವರ್ಷದಿಂದ ಅಕ್ಕಿ ತೆಗೆದುಕೊಳ್ತಾ ಇದ್ರಿ? ಇವಾಗ ಒಂದು 7 ವರ್ಷ ಅನ್ಕೊಳ್ಳಿ. 7 ವರ್ಷದಿಂದ ನಾವು ತಗೊತಾ ಇದ್ವಿ ಮೇಡಮ್. ತುಂಬ ಯೂಸ್ ಆಗ್ತಿತ್ತು. ಏನೋ ಇದ್ದಕ್ಕಿದ್ದಂಗೆ ಹಿಂಗೆ ಥರ ಕಾರ್ಡ್ ಹಿಂಗೆ ಮಾಡಿದ್ರಿಂದ ನಮಗೂ ತುಂಬ ಕಷ್ಟ ಆಗ್ತೈತೆ. ಸೊ ಇದಿಷ್ಟು ಬಿಪಿಎಲ್ ಕಾರ್ಡ್ ರದ್ದಾಗಿರ್ತಕ್ಕಂತಹ ಫಲಾನುಭವಿಗಳು ಮಾತನಾಡುವಂಥದ್ದು. ಅಂದರೆ ನಮಗೆ ಯಾವುದೇ ರೀತಿಯಂಥ ಸ್ವಂತ ಮನೆ ಇಲ್ಲ, ಒಂದು ಗಾಡಿ ಇಲ್ಲ, ಇರೋದೊಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಸೊ ಗಾರ್ಮೆಂಟ್ ಕೆಲಸ ಮಾಡ್ತಾ ಇದ್ವಿ, ಆದರೂ ಕೂಡ ನಮ್ಮ ಕಾರ್ಡ್ಗಳು ರದ್ದಾಗಿದೆ ಅನ್ನೋ ಕುರಿತಾಗೂ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಪೂರ್ಣಿಮಾ, ಟಿವಿ9 ಬೆಂಗಳೂರು.